ಹಣದ ನಿರ್ವಹಣೆ ಎಷ್ಟು ಪ್ರಾಮುಖ್ಯ ಅಂತ ಹೇಳಿದರೆ, ಒಂದು 10 ವರ್ಷ ನಾವು ದುಡಿತೇವೆ. 10 ವರ್ಷ ದುಡಿದುಕೊಂಡು ನಮಗೆ ಮತ್ತೆ ಏನೋ ಕಾರಣಾಂತರಗಳಿಂದ ದುಡಿಲಿಕ್ಕೆ ಆಗುವುದಿಲ್ಲ. ಆ ಟೈಮ್ನಲ್ಲಿ ಏನಾಗ್ತದೆ, ನಾವು ದುಡಿಯುವ ಆ ಒಂದು ಪೀರಿಯಡ್ನಲ್ಲಿ ದುಡಿದಂಥ ಹಣವನ್ನು ಸೇವಿಂಗ್ಸ್ ಮಾಡಿದರೆ ಮಾತ್ರ ನಮ್ಮ ಮುಂದಿನ ಜೀವನಕ್ಕೆ ಅದು ಫ್ಯೂಯಲ್ ಆಗಿ ಪರಿವರ್ತನೆ ಆಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ, ನಮ್ಮ ಹತ್ರ ಫ್ಯೂಯಲ್ ಮುಗ್ದಿರ್ತದೆ, ಆ ರಿಸರ್ವ್ ಫ್ಯೂಯಲ್ ಇರುವುದಿಲ್ಲ. ನಮ್ಮ ಹತ್ರ ಆ ರಿಸರ್ವ್ಸ್ ಕ್ರಿಯೇಟ್ ಮಾಡಬೇಕು ಯಾವಾಗ, ನಮ್ಮ ಹತ್ರ ಆ ಕೆಪಾಸಿಟಿ ಇರುವಾಗ. ಕೆಪಾಸಿಟಿ ಕಡಿಮೆ ಆದ ತಕ್ಷಣ ನಾವು ಅದರ ಬಗ್ಗೆ ಆಲೋಚನೆ ಮಾಡಿ ಪ್ರಯೋಜನ ಇಲ್ಲ. ಆ ಹಣವನ್ನು ಸಂಪಾದನೆ ಮಾಡಿದ ಹಣವನ್ನು ಉಳಿಸಿ ಬೆಳೆಸುವಂತಹ ಒಂದು ದಿಕ್ಕಿನಲ್ಲಿ ಅದರ ಒಂದು ಅವೇರ್ನೆಸ್ ಕೂಡ ನಮಗೆ ಈ ಕಲಿಯುವ, ಅಂದರೆ ಯಾವಾಗ ನಮಗೆ ಫಾರ್ಮಲ್ ಎಜುಕೇಷನ್ ಸಿಗ್ತದ, ಆ ಎಜುಕೇಷನ್ ಪೀರಿಯಡ್ನಲ್ಲಿಯೇ ಸಿಕ್ಕಿದ್ರೆ ಒಬ್ಬ ಮನುಷ್ಯನಿಗೆ ಅತ್ಯಂತ ಒಳ್ಳೆಯ ಹಣದ ನಿರ್ವಹಣಾ ವ್ಯವಸ್ಥೆ ಅಥವಾ ಹಣದ ನಿರ್ವಹಣಾ ಕೌಶಲ್ಯ ಅವನಲ್ಲಿ ಬೆಳೀತದೆ. ಸ್ನೇಹಿತರೆ ನಮಸ್ಕಾರ, ನಾನು ಸುದರ್ಶನ್ ಚಿಪ್ನೂನ್ಕರ್, ಫಿನ್ಪ್ರಭಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ಹಣದ ಪ್ರಾಮುಖ್ಯತೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಣ ಅನ್ನುವಂಥದ್ದು ಒಂದು ಅವಿಭಾಜ್ಯ ಅಂಗ, ನಮ್ಮ ಎಲ್ಲರ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ. ಇದನ್ನು ನಮ್ಮ ಜೀವನದಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದರೆ ಹಣ ಅನ್ನುವಂಥದ್ದು ಒಂದು ವಾಹನಕ್ಕೆ ಫ್ಯೂಯಲ್ ಇದ್ದ ಹಾಗೆ, ಅಂದರೆ ಒಂದು ಎನರ್ಜಿ. ನಮಗೆ ಏನು ಜೀವನ ಮುಂದೆ ಹೋಗಬೇಕಿದ್ರೆ ಕೂಡ ನಮಗೆ ಆ ಎನರ್ಜಿ ಬೇಕು. ಸೊ ಇವತ್ತಿನ ದಿವಸ ಎಲ್ಲ ಸಮಾಜ ನಡೆಯುವುದೇ ಹಣದಿಂದ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ. ಅಷ್ಟೇ ಪ್ರಾಮುಖ್ಯತೆ ಕೂಡ ಇದೆ. ಸೊ ಈಗ ನಾವು ಸಣ್ಣದಿರುವಾಗಿನಿಂದ ನಮ್ಮ ಕೆರಿಯರ್ ಬರುವವರೆಗೆ, ಅಂದರೆ ಎಜುಕೇಷನ್ ಆಯಿತು, ಮತ್ತು ನಮ್ಮದು ಟ್ರೈನಿಂಗ್ ಆಯಿತು, ಸೊ ಇದನ್ನೆಲ್ಲ ಆಗಿ ನಾವು ಒಂದು ವ್ಯವಸ್ಥಿತ ಒಂದು ಕೆರಿಯರಿಗೆ ಬರ್ತೇವೆ ಅಂತ ಹೇಳುವಾಗದವರೆಗೆ ನಮ್ಮ ಗೋಲ್ ಇರ್ತದೆ ಅತಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂಥ ಒಂದು ದಾರಿಯಲ್ಲಿ ಹೋಗುವಂಥ ನಮ್ಮ ಗೋಲ್ ಇರ್ತದೆ. ಅದು ಸಹಜ ಕೂಡ. ಯಾಕಂತ ಹೇಳಿದರೆ ಹಣಕ್ಕೆ ಪ್ರಾಮುಖ್ಯತೆ ಯಾವಾಗ ಸಮಾಜದಲ್ಲಿ ಜಾಸ್ತಿ ಬಂತು ಆವಾಗ ಇದೆಲ್ಲ ಪರಿವರ್ತನೆಗಳು ಆದವು. ಸೊ ಇದರ ಜೊತೆಗೆ ಆ ಹಣದ ನಿರ್ವಹಣೆಯ ಬಗ್ಗೆ ಸಿಗುವಂಥ ಮಾಹಿತಿಗಳು ನಮಗೆ ತುಂಬ ಕಡಿಮೆ ಇರ್ತದೆ. ಯಾಕಂತ ಹೇಳಿದರೆ ಹಣ ಸಂಪಾದನೆ ಮಾಡೋದು ಕೇವಲ ಖರ್ಚು ಮಾಡಲಿಕ್ಕೋಸ್ಕರ ಮಾತ್ರ ಅನ್ನುವಂಥ ಒಂದು ಮಿತ್, ಅಂದರೆ ಅಪನಂಬಿಕೆ ಒಂದು ಉಂಟು. ಮನುಷ್ಯರಲ್ಲಿ ಒಂದು ನಂಬಿಕೆ ಉಂಟು, ಬಟ್ ಅದೊಂದು ಮಿತ್. ಯಾಕಂತ ಹೇಳಿದರೆ ಖರ್ಚು ಮಾಡುವುದರ ಜೊತೆಗೆ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಕೆಲವು ಲಾಂಗ್ ಟರ್ಮ್ ಗೋಲ್ಸ್ ಇರ್ತದೆ, ನಮ್ಮದೊಂದು ವಿಷನ್ ಇರ್ತದೆ, ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅನ್ನುವಂಥದ್ದೊಂದು ವಿಷನ್ ಇರ್ತದೆ ಒಂದು. ಎರಡನೇದು, ಮುಂದೆ ಈಗ ಹಣ ಸಂಪಾದನೆಯ ಜೊತೆಗೆ ನಮ್ಮಲ್ಲಿ ಇರುವಂತಹ ಒಂದು ಟೈಮ್ ಮತ್ತು ಎನರ್ಜಿ, ಇದು ಕೂಡ ವೇಸ್ಟ್ ಆಗ್ತಾ ಇರ್ತದೆ. ಅಂದರೆ ಇದು ಯೂಸ್ ಆಗ್ತಾ ಇರ್ತದೆ. ಆ್ಯಕ್ಚುಲಿ ಹಣ ಸಂಪಾದನೆಗೋಸ್ಕರ ಟೈಮ್ ಮತ್ತು ಎನರ್ಜಿ ಯೂಸ್ ಆಗ್ತಾ ಇರ್ತದೆ. ಟೈಮ್ ಮತ್ತು ಎನರ್ಜಿ ಇನ್ಫೈನೈಟ್ ಅಲ್ಲ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಇಂತಿಷ್ಟೇ ಆಯುಷ್ಯ ಅಥವಾ ಇಂತಿಷ್ಟೇ ಒಂದು ಕೆಲಸ ಮಾಡಲಿಕ್ಕೆ ಒಂದು ಕೆಪಬಿಲಿಟಿ ಇರುವಂಥದ್ದು ಅನ್ನುವಂಥದ್ದು ಒಂದು ಲಿಮಿಟೇಷನ್ ಇರ್ತದೆ. ಹಾಗೆ ನಮ್ಮ ಎನರ್ಜಿ ಕೂಡ ಹಾಗೆ. ಒಂದು ಮನುಷ್ಯನಿಗೆ ಒಂದು ಎನರ್ಜಿ ಇರುವಂಥ ಒಂದು ಟೈಮ್ ಇರ್ತದೆ, ಒಂದು ಪೀಕ್ ಟೈಮ್ ಅಂತ ಹೇಳಿ ಪ್ರತಿ ಮನುಷ್ಯಂದು ಇರ್ತದೆ. ಸೊ ಹಾಗೆ ಅದು ಎರಡೂ ಲಿಮಿಟೆಡ್ ಇರ್ತದೆ. ಸೊ ಆ ಲಿಮಿಟೆಡ್ ಪೀರಿಯಡಲ್ಲಿ ಮ್ಯಾಕ್ಸಿಮಮ್ ಸಂಪಾದನೆ ಮಾಡಿ, ಆ ಸಂಪಾದನೆ ಆದಂತಹ ಹಣ ಖರ್ಚು ಮಾಡಿ ಉಳಿದ ಹಣವನ್ನು ನಾವು ಹೂಡಿಕೆ ಮಾಡಬೇಕು. ಆ ಹೂಡಿಕೆ ಮಾಡಿ ಅದರಿಂದ ಹೆಚ್ಚು ಗಳಿಸುವಂತಹ ಒಂದು ವಿಷಯವೇ ಆ ಹಣದ ಒಂದು ನಿರ್ವಹಣೆ ಅಂತ ಹೇಳ್ತೇವೆ ನಾವು. ಸೊ ಈ ಹಣದ ನಿರ್ವಹಣೆ ಎಷ್ಟು ಪ್ರಾಮುಖ್ಯ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಒಂದು 10 ವರ್ಷ ನಾವು ದುಡಿತೇವೆ. 10 ವರ್ಷ ದುಡಿದುಕೊಂಡು ನಮಗೆ ಮತ್ತೆ ಏನೋ ಕಾರಣಾಂತರಗಳಿಂದ ದುಡಿಲಿಕ್ಕೆ ಆಗುವುದಿಲ್ಲ. ಆ ಟೈಮ್ನಲ್ಲಿ ಏನಾಗ್ತದೆ, ನಾವು ದುಡಿಯುವ ಆ ಒಂದು ಪೀರಿಯಡ್ನಲ್ಲಿ ದುಡಿದಂಥ ಹಣವನ್ನು ಸೇವಿಂಗ್ಸ್ ಮಾಡಿದರೆ ಮಾತ್ರ ನಮ್ಮ ಮುಂದಿನ ಜೀವನಕ್ಕೆ ಅದು ಫ್ಯೂಯಲ್ ಆಗಿ ಪರಿವರ್ತನೆ ಆಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ, ನಮ್ಮ ಹತ್ರ ಫ್ಯೂಯಲ್ ಮುಗ್ದಿರ್ತದೆ, ಆ ರಿಸರ್ವ್ ಫ್ಯೂಯಲ್ ಇರುವುದಿಲ್ಲ. ಸೊ ಹಾಗಾಗಿ ನಮ್ಮ ಹತ್ರ ಆ ರಿಸರ್ವ್ಸ್ ಕ್ರಿಯೇಟ್ ಮಾಡಬೇಕು ಯಾವಾಗ, ನಮ್ಮ ಹತ್ರ ಆ ಕೆಪಾಸಿಟಿ ಇರುವಾಗ. ಕೆಪಾಸಿಟಿ ಕಡಿಮೆ ಆದ ತಕ್ಷಣ ನಾವು ಅದರ ಬಗ್ಗೆ ಆಲೋಚನೆ ಮಾಡಿ ಪ್ರಯೋಜನ ಇಲ್ಲ. ಸೊ ಅದಕ್ಕೋಸ್ಕರ ಆ ಹಣವನ್ನು ಸಂಪಾದನೆ ಮಾಡಿದ ಹಣವನ್ನು ಉಳಿಸಿ ಬೆಳೆಸುವಂತಹ ಒಂದು ದಿಕ್ಕಿನಲ್ಲಿ ಅದರ ಒಂದು ಅವೇರ್ನೆಸ್ ಕೂಡ ನಮಗೆ ಈ ಕಲಿಯುವ, ಅಂದರೆ ಯಾವಾಗ ನಮಗೆ ಫಾರ್ಮಲ್ ಎಜುಕೇಷನ್ ಸಿಗ್ತದ, ಆ ಎಜುಕೇಷನ್ ಪೀರಿಯಡ್ನಲ್ಲಿಯೇ ಸಿಕ್ಕಿದ್ರೆ ಒಬ್ಬ ಮನುಷ್ಯನಿಗೆ ಅತ್ಯಂತ ಒಳ್ಳೆಯ ಹಣದ ನಿರ್ವಹಣಾ ವ್ಯವಸ್ಥೆ ಅಥವಾ ಹಣದ ನಿರ್ವಹಣಾ ಕೌಶಲ್ಯ ಅವನಲ್ಲಿ ಬೆಳೀತದೆ. ಸೊ ಈ ಕೌಶಲ್ಯವನ್ನು ಬೆಳೆಸಲಿಕ್ಕೋಸ್ಕರ ಆ ಟೈಮ್ನಲ್ಲಿ ನಮಗೆ ಒಂದು ಪ್ರಾಪರ್ ಆ ಒಂದು ಅವೇರ್ನೆಸ್ ಮತ್ತು ಆ ಎಜುಕೇಷನ್ ಸಿಗಬೇಕು. ಸೊ ಈಗಿನ ಕಾಲದಲ್ಲಿ ಏನಾಗಿದೆ, ಆ ಎಜುಕೇಷನ್ ಕೊಡಲಿಕ್ಕೆ ಯಾರ ಹತ್ರವೂ ಪುರ್ಸೋತಿಲ್ಲ, ಅಥವಾ ಆ ಒಂದು ಕುರಿಕುಲಮ್ನಲ್ಲಿ ಅದು ಆ್ಯಡ್ ಆಗೋದಿಲ್ಲ. ಕೆಲವು ಫೀಲ್ಡಲ್ಲಿ ಆ್ಯಡ್ ಆಗ್ತದೆ. ಯಾವುದು ಅಂತ ಹೇಳಿ, ಉದಾಹರಣೆಗೆ ಫಿನಾನ್ಸ್ ಫೀಲ್ಡಲ್ಲಿ, ಈಗ BCom ಇರಲಿ,
MCOM ಇರಲಿ, ಅಥವಾ ಒಂದು ನೀವು ಯಾವುದಾದ್ರೂ ಒಂದು CA CS ಇಂಥ ಪ್ರೊಫೆಷನಲ್ ಕೋರ್ಸಿಗೆ ಹೋಗುವಾಗ ಅಲ್ಲಿ ನಮಗೆ ಇದನ್ನೆಲ್ಲ ಹೇಳಿಕೊಡ್ತಾರೆ. ಆದರೆ ಏನಾಗ್ತದೆ ಅಂತ ಹೇಳಿದರೆ, ಕೆಲವೊಮ್ಮೆ ಈ ಪುಸ್ತಕದಲ್ಲಿ ಇರುವಂಥ ಸಿಲೆಬಸ್ಸಿಗೂ ಪ್ರಾಕ್ಟಿಕಲ್ಗೂ ಡಿಫರೆನ್ಸ್ ಇರ್ತದೆ, ಸ್ವಲ್ಪ ಒಂದು ವೇರಿಯೇಷನ್ ಇರ್ತದೆ. ಅಲ್ಲಿ ಬರುವಂತಹ ಕೆಲವು ಸಮಸ್ಯೆಗಳೇ ಬೇರೆ ಇರ್ತದೆ, ಇಲ್ಲಿ ಹೇಳಿರುವಂತಹ ಒಂದು ಇದು ಬೇರೆ ಇರ್ತದೆ, ಯಾವುದು ಡೆಫಿನೇಷನ್ ಬೇರೆ ಇರ್ತದೆ. ಮತ್ತೆ ಏನಾಗ್ತದೆ ಅಂತ ಹೇಳಿದರೆ, ಟೈಮ್ನೊಟ್ಟಿಗೆ ಬಂದು ಆ ಸಮಯದೊಟ್ಟಿಗೆ ಬದಲಾವಣೆಗಳನ್ನು ಕೆಲವು ಮಾಡಿಕೊಳ್ಬೇಕಾಗ್ತದೆ. ಅಪ್ಡೇಟೆಡ್ ಅಂತ ಹೇಳ್ತೇವೆ ನಾವು. ಆ ಅಪ್ಡೇಷನ್ ನಮ್ಮ ಹತ್ರ ಇರುವುದಿಲ್ಲ. ಸೊ ಹಾಗಾಗಿ ಸ್ವಲ್ಪ ನಾವು ಇದನ್ನು ಪ್ರಾಕ್ಟಿಕಲ್ ಆಗಿ, ಯಾವಾಗ ನೀವು ಒಬ್ಬ ಮನುಷ್ಯನಿಗೆ ಓದು ಮುಗಿಸಿ ಅವನಿಗೆ ಒಂದು ಜಾಬ್ ಸಿಗ್ತದ, ಆ ಜಾಬ್ ಸಿಕ್ಕಿದ ಟೈಮ್ನಲ್ಲಿಯೇ ಅವನು ಆ ಕ್ಷಣದಿಂದಲೇ, ಅಂದರೆ ಮೊದಲ ಸಂಬಳ ಬಂದ ಕ್ಷಣದಿಂದಲೇ ಒಂದು ಉಳಿಸುವುದು ಮತ್ತು ಬೆಳೆಸುವುದು, ಅಂದರೆ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್, ಇದು ಎರಡರ ಬಗ್ಗೆ ಅವನ ಒಂದು ಎಜುಕೇಷನನ್ನು ಅಥವಾ ಒಂದು ಜ್ಞಾನವನ್ನು ಪಡ್ಕೊಂಡ್ರೆ ಅವನಿಗೆ ಬಹಳ ಉತ್ತಮವಾದ ಮುಂದಿನ ಭವಿಷ್ಯ ಇರ್ತದೆ ಅಂಥೇಳಿ ನಮ್ಮ ನಂಬಿಕೆ. ಸೊ ಹಾಗಾಗಿ ನೀವು ಆದಷ್ಟು ಮಟ್ಟಿಗೆ ಉಳಿಸುವುದು ಮತ್ತು ಬೆಳೆಸೋದ್ರ ಬಗ್ಗೆ ಗಮನ ಕೊಡಬೇಕು. ಮೂರನೇದ್ದು, ಯಾವುದಾದ್ರೂ ಒಂದು ಪ್ಯಾಸಿವ್ ಇನ್ಕಮ್, ಅಂದರೆ ಸೆಕೆಂಡ್ ಅರ್ನಿಂಗ್ ಆಪ್ಷನ್ ಏನಾದರೂ ಇದ್ದರೆ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಸೊ ಇದನ್ನೆಲ್ಲ ಎಷ್ಟು ಬೇಗ ಒಬ್ಬ ಮನುಷ್ಯ ಎಷ್ಟು ಬೇಗ, ಅಂದರೆ ಅವನ ಎಳವೆಯಲ್ಲಿ, ಅಂದರೆ ಸಣ್ಣ ಪ್ರಾಯದಲ್ಲಿಯೇ ಅವನು ಅದನ್ನು ಕಲ್ತಿಕೊಂಡು ಅದರ ಬಗ್ಗೆ ಮುಂದುವರಿಸಿದರೆ ಅಥವಾ ಅದರ ಒಂದು ಡೈರೆಕ್ಷನ್ನಲ್ಲಿ ಮುಂದೆ ಹೋದರೆ, ಒಬ್ಬ ಮನುಷ್ಯನಿಗೆ 50 ಅಥವಾ 60 ವರ್ಷ ಆಗುವಾಗಕ್ಕೆ ಅವ ಒಂದು ಒಳ್ಳೆ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಲೈಫನ್ನು ಲೀಡ್ ಮಾಡುವಂಥ, ಯಾರ ಮೇಲೆ ಸಹ ಒಂದು ಅವಲಂಬನೆ ಆಗದೆ ತನ್ನಷ್ಟಕ್ಕೆ ತಾನು, ಅಂದರೆ ಸೆಲ್ಫ್ ಡಿಪೆಂಡೆಂಟ್ ಆಗಿ, ಫಿನಾನ್ಷಿಯಲಿ ಡಿಪೆಂಡೆಂಟ್ ಆಗಿ ಅವನು ಒಂದು ಒಳ್ಳೆ ಜೀವನವನ್ನು ನಡೆಸುವಂಥ ಒಂದು ವ್ಯವಸ್ಥೆ ಆಗ್ತದೆ. ಸೊ ಅದಕ್ಕೋಸ್ಕರ ಒಂದು ಜನರ ಹಿತಾಸಕ್ತಿಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಮೂಲಕ ಒಂದು 10 ನಿಮಿಷ ಅಥವಾ 15 ನಿಮಿಷ ಪ್ರತಿ ಈ ಅವೇರ್ನೆಸ್ ಪ್ರೋಗ್ರಾಮನ್ನು ನಾವು ಹಾಕ್ತಾ ಇದ್ದೇವೆ. ಸೊ ಇದನ್ನು ನೀವು ನೋಡಿ ಅರ್ಥ ಮಾಡಿಕೊಳ್ಳಿ. ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತೇಳಿ ಆದರೆ ನಮ್ಮನ್ನು ನೀವು ಸಂಪರ್ಕಿಸ್ಬೋದು, ನನ್ನ ನಂಬರನ್ನು ಹಾಕಿದ್ದೇನೆ. ಹಾಗೆ ನೀವು ಈ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ, ಹಾಗೆ ಎಲ್ಲರ ಜೊತೆಗೆ ನೀವು ಶೇರ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಎಲ್ಲರ ಜೊತೆಗೆ ಹಂಚಿ. ಈ ಯೂಟ್ಯೂಬ್ ಚಾನಲನ್ನು ನೀವು ಹಂಚಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಒಂದು ಡಿಸ್ಕ್ಲೈಮರ್ ಏನು ಅಂತ ಹೇಳಿದರೆ, ನಾನು ಫಿನಾನ್ಷಿಯಲ್ ಅಡ್ವೈಸರ್ ಅಲ್ಲ, ನಾನು ಫಿನಾನ್ಷಿಯಲ್ ಕನ್ಸಲ್ಟೆಂಟ್, ಸೆಬಿ ರಿಜಿಸ್ಟ್ರೇಷನ್ ಇಲ್ಲ. ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ನೋಡಿ ಅರ್ಥ ಮಾಡಿಕೊಳ್ಳಿ, ಮತ್ತು ನಿಮ್ಮ ಯಾವುದೇ ಒಂದು ಹಣಕಾಸು ಒಂದು ಡಿಸಿಷನ್ಸನ್ನು ತಗೊಳ್ಳುವ ಮೊದಲೇ ನಿಮ್ಮ CA ಅವರ ಹತ್ರ ನೀವು ಕನ್ಸಲ್ಟೇಷನ್ ಮಾಡಿ ನೀವು ಆ್ಯಕ್ಷನ್ ತಗೊಳ್ಳಿ ಅಂತೇಳಿ ಹೇಳ್ತಾ ಇದ್ದೇನೆ. ನಮಸ್ಕಾರ.